ಅದ್ಯಾರೋ ಹೇಳ್ತಾ ಇದ್ರು ಜಡೇಗೌಡ ಏನ್ ಕಿತ್ತಾಕ್ತಾನೆ, ಸಿನಿಮಾ ಬೇರೆ ಮಾಡಾಕಿಲ್ಲ ಅಂತ ಹೇಳ್ತಾ ಇದ್ರು. ಚಿಕ್ಕ, ಸಿನಿಮಾ ತೆಗೆಯೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಲ್ಲ. ಲೈ ದಡ್ಡನ ಮಗನೇ, ಆನೆ ಕಿವಿನಲ್ಲಿ ಗುಗ್ಗೆ ತೆಗಿಯಕ್ಕಾಗತ್ತೇನಲ್ಲ. ಗೌಡ್ರೆ, ಆ ಜಡೇಗೌಡ ನಿಮ್ ನೆದರ ಹಾಕೊಂಡು ಪಿಕ್ಚರ್ ತೆಗಿಯಕ್ಕಾಗದೆ ಇರೋ ಬರೋದೆಲ್ಲ ಕಳ್ಕತ್ತವನೆ. ಗೌಡ್ರೆ, ಅವ್ನ್ ಬಂದ್ಮೇಲೆ ಕೇಳ್ಬಿಡಿ, ಜಮೀನ್ ಗಿಮೀನ್ ಮಾರ್ತಾನ. ಅವ್ನ್ ಮಾರಂಗಿದ್ರೆ ನಾವ್ ಕಸ್ಕೊಟ್ಟು ತಗೊಂಡ್ಬಿಡೋಣ. ಏನು, ಆಸ್ತಿನ ಮಾರಾಟಕ್ಕಿಟ್ಟವನ? ಹಾ, ಹಂಗಂತ ಸುದ್ದಿ ಗೌಡ್ರೆ. ಇವನ್ ಕತೆ ಮುಗೀತು. ಇವ್ರಪ್ಪ ಇವ್ರ ತಾತ ಗಾಣ ಸುತ್ತಿ ಸಂಪಾದನೆ ಮಾಡಿದ್ನೆಲ್ಲ ಇವನು ರೀಲ್ ಸುತ್ತಿ ಕಳೀತಾ ಇದ್ದಾನೆ. ಪಿಕ್ಚರ್ ತೆಗಿತಾನಂತೆ. ಪಿಕ್ಚರ್ ಅದ್ ಹೆಂಗ್ ತೆಗಿತಾನೋ ನಾನು ನೋಡ್ತೀನಿ. ಗೌಡ್ರೆ, MLA ಟಿಕೆಟ್ ಏನಾಯ್ತು? ಈ ಊರ್ನಲ್ಲಿ ನನ್ನನ್ ಬಿಟ್ರೆ ಯಾವ ನನ್ನ ಮಗನಿಗೆ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಇದೆಯೋ? ಅದು ನಿಜ ಕಣಿ. ಹೇಳಿ ಮಾಡೋದೇನು ಬಂತು? MLA ನೀವೆಯ, MP ನೀವೆಯ, ನೀವೆಲ್ಲೋ ಹೊಂಟೋಗ್ಬಿಟ್ರಿ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಫೋಕಸ್ ಮಾಡ್ತಿದ್ದ ಬರೀ ಹೀರೋಯಿನ್ಗೆ ಮಾಡ್ತಾರೆ. ಗೌಡ್ರೆ, ಏನಿದು ಮದುವೆ ಗಂಟೆ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮುಹೂರ್ತ ಅಲ್ವೇ ನಮ್ ಪಿಕ್ಚರು. ನೀವೇ ಒಳ್ಳೆ ಗೆಸ್ಟ್ ತರ ಇದ್ದೀರಾ. ನೀವೇ ಕ್ಲಾಪ್ ಹೊಡೆದು ಬಿಡಿ. ಅಯ್ಯಯ್ಯೋ, ಈ ಒಡಿಯೋ ಕೆಲಸ ಎಲ್ಲ ಹೇಳ್ಬೇಡಿ ಸ್ವಾಮಿ. ನಮ್ಗೇನಿದ್ರು ಮುಟ್ಟೋದು ಹೇಳಿ. ಓದ್ತದ್ರ ನಮ್ ಗೌಡ್ರ ಎಕ್ಸ್ಪರ್ಟ್. ಕೆಲಸ ಮಾಡಿ ಕ್ಯಾಮ್ರಾ ಸ್ವಿಚ್ ಹೊತ್ತು ಬಿಡಿ. ಅದೇ ಒತ್ಬಿಡಿ. ಒತ್ತೋದಾದ್ರೆ ನಮಗೂ ಕೆಲಸ ಆಯ್ತು. ಈ ಆಕ್ಷನ್ ಕಟ್ಟಲ್ಲ ಯಾರು ಹೇಳೋದು? ಬಿರ್ಲಾ, ಈ ಸಿನಿಮಾ ನಾನೇ ಕಣ್ಲ ಡೈರೆಕ್ಟ್ರು. ತಾಟು ಕಟ್ಟು ಎಲ್ಲಾನು ನಾನೇ ಹೇಳೋದು. ಅರ್ಥ ಆಯ್ತಾ? ರೆಡಿ ಇದಾರೆ ಸರ್. ರೆಡಿ ಇದೇನಮ್ಮ? ನಮಸ್ಕಾರ. ಎಷ್ಟು ಕ್ಲಾಸ್ ಓದ್ತಾ ಇದ್ಯಾ? ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸ್ಕೂಲ್ಗೆ ಹೋಗ್ಬಿಟ್ಟು ಹಂಗೆ ಚಟಿ ಸಮೇತ ಬಂದ್ಬಿಟ್ಟಿದ್ರ? ನಿಮ್ ಮಗಳ? ನನ್ ಮಗಳಲ್ಲ ಇದು. ಎಂಟ್ರಲ್ಲ ಇದು. ಅದು ನನಗೆ ಪರ್ಸನಲ್ ಆಗಿ. ಈ ಮಂಡ್ಯ ಕಡೆ ಕಬ್ಬಿನ ಗದ್ದೆಯಲ್ಲಿ ಸೆನ್ಸರ್ ಹೋಗಮ್ಮ ನೀನು. ಸಾಯಂಕಾಲ ಗೌಡ್ರೆ, ಈಗ ನಿಮ್ಗೆ ಇವ್ರಿಲ್ವಾ, ಹಂಗೆ ಆ ಹುಡುಗಿ ನನ್ಗೆ ಈ ತರನ. ಸರಿ ಗೌಡ್ರೆ, ಶಾರ್ಟ್ ರೆಡಿ ಮಾಡ್ಬಿಟ್ಟು ರೆಡಿ ಸರ್. ರಾಜೇಶ್, ನಮಸ್ತೆ ಸರ್. ನಮಸ್ತೆ ಅಮ್ಮ. ನೀ ರೆಡಿ? ನಮ್ದು ಶಾರ್ಟ್ ಇದೆಯಾ ಸರ್? ಸೆಕೆಂಡ್ ಶಾರ್ಟ್ ಇದೆ, ಆಮೇಲೆ ಕರಿತೀನಮ್ಮ. ನೀನು ಕೂತ್ಕೊಳ್ಳಮ್ಮ. ಬನ್ನಿ ರಾಜೇಶ್. ನೋಡಿ, ಈಗ ಫಸ್ಟ್ ಶಾರ್ಟ್ ಏನ್ ಗೊತ್ತಾ? ನೀವು ಕ್ಯಾಮ್ರಾ ಕಡೆ ಟರ್ನ್ ಆಗ್ತೀರಾ. ಜೀಪ್ ಅಲ್ಲ, ಚಿಮ್ಮಿ ಜಿಪ್ ಅಂದ್ರು ಶೇಕ್ ಆಗಲ್ಲ, ಈ ಶೇಕ್ ಅಬ್ದುಲ್ಲಾ. ಇದು ಡೈಲಾಗ್. ಓಕೆ ಸರ್, ಓಕೆನಾ? ಬನ್ನಿ ಲೊಕೇಶನ್ಗೆ ಹೋಗೋಣ. ಮಾಮ, ಬಾರಮ್ಮ, ನೀನು ಡೈರೆಕ್ಟರ್ ಹಂಗಂತೆ ಇರ್ಬೇಕು. ಬಾ. ಓಕೆ, ಬಾರ ಎಲ್ಲಿ ನೋಡಯ್ಯ, ಇಲ್ಲಿಂದ ನೀನು. ಸರ್ ಇಲ್ಲ, ಇಲ್ಲ, ಭಯ ಆಗ್ತಿದೆ ಸರ್, ಭಯ ಆಗ್ತಿದೆ. ಯಾಕೆ? ತುಂಬಾ ಆಳ ಇದೆ ಸರ್. ಅಲ್ಲ ಕಣಯ್ಯ, ಈ ಹಳ್ಳಕ್ಕೆ ಭಯ ಪಟ್ಕೊಂಡ್ಬಿಟ್ಟಿದ್ಯಾ ನೀನು. ಇಲ್ಲಿ ಸಿನಿಮಾದಲ್ಲಿ ಹೀರೋ ಆಗಕ್ ಬಂದಿದ್ಯಾ. ಗಾಂಧಿನಗರ ಇದಕ್ಕಿಂತ ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಇದೆ. ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀಯ ನೀನು? ಹೀರೋ ಮಾಡೋದು. ಅಯ್ಯೋ ಸರ್, ಬದುಕಿದ್ರೆ ಎಲ್ಲಿ ಬೇಕಾದ್ರೂ ಅನ್ನ ತಿನ್ಬೋದು ಸರ್. ತಿನ್ನೋದಲ್ಲ ಕಣಯ್ಯ ಇಂಪಾರ್ಟೆಂಟು, ಚೆನ್ನಾಗಿ ಬದುಕೋದು ಇಂಪಾರ್ಟೆಂಟು. ಅಲ್ಲ ಕಣಯ್ಯ, ಹೀರೋ ಆಗಕ್ ಬಂದಿದ್ಯಾ, ಧೈರ್ಯ ತಗೋಬೇಕು. ಅರ್ಥ ಆಯ್ತಾ? ಅದು ಸ್ವಾಮೀಜಿಗಳು ಕೊಟ್ಟಿರೋ ಮುಹೂರ್ತ ಮೀರೋಗ್ತಾ ಇದೆ. ಬೇಗ ಬಂದು ಮುಹೂರ್ತ ಮಾಡಿ ಸರ್. 2 ನಿಮಿಷ ಸರ್, ಮಾನಿಟರ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಟೇಕ್ ಮಾಡ್ಬಿಡ್ತೀನಿ ಸರ್. ಫಸ್ಟ್ ಟೇಕ್ ಮಾಡಿ ಸರ್, ಆಮೇಲೆ ಮಾನಿಟ್ರು. ಟೇಕ್ ಆದ್ಮೇಲೆ ಮಾನಿಟ್ರ. ಸರ್ ನೀವು ಹೋಗಿ ಸರ್, ನಾನು ಮಾಡ್ತೀನಿ. ನಾನೆಲ್ಲ ನೋಡ್ಕೊತಾ ಇರ್ತೀನಿ. ಇಲ್ಲ, ನೀವು ಹೋಗಿ ಸರ್, ನಾನು ಮಾಡ್ತೀನಿ. ಇವ್ರಿಗೆ ಸರ್ ಹೇಳ್ಕೊಡ್ತೀನಿ. ನೀವು ಹೋಗಿ ಸರ್. ನನ್ನ ಕರ್ಕೊಂಡ್ಬಂದು ಇಲ್ಲಿ ಬೀಳ್ಸ್ಬಿಟ್ಟು ಮಲಗಿದ್ದೇನಲ್ಲೇ ಸಿನಿಮಾ ತೆಗಿಬೇಡ ಅಂದ್ರು ನಾನು ಕೇಳಿಲ್ವೇ. ಬರೇ ನೀನು ಆತರ ಗುಡ್ದವ್ ಪ್ರೊಡ್ಯೂಸರ್ ನೋಡು, ನಾನೇ ನಿಂಗೆಲ್ಲ ಮಾಡಿ ತೋರಿಸ್ತೀನಿ. ಅಲ್ಲಿ ಹೋಗಿ ನಿಂತ್ಕೊಂಡು ನೀನು ಹೋಗಮ್ಮ, ಕ್ಯಾಮ್ರಾ ರೆಡಿ ಮಾಡ್ಸು. ಗಾಡಿ ರೆಡಿನಾ ನೋಡು. ರೆಡಿ? ಜೀಪ್ ಅಲ್ಲ, ಜಿಮ್ಮಿ ಜಿಪ್ ಅಂದ್ರು ಶೇಕ್ ಆಗಲ್ಲ, ಈ ಶೇಕ್ ಅಬ್ದುಲ್ಲಾ. ಲೇ ಬಿರ್ಲಾ, ನಿನ್ ಮನೆ ಹಾಳಾಗೋಗ ನನಗಿಂತ ಗಂತಿ ಮಾಡ್ಬಿಟ್ಟಲ್ಲಪ್ಪ. ಡೈರೆಕ್ಟರ್ ಇಲ್ದೆ ಹೆಂಗಪ್ಪ ಶೂಟಿಂಗ್ ಮಾಡೋದು? ಸ್ವಲ್ಪ ಇರಿ ಗೌಡ್ರೆ, ಹೊಸ ಡೈರೆಕ್ಟರ್ನ ಬರಕ್ ಕೇಳಿದೀನಿ. ಕೇಳಿದೇನು ಹೊಸಬ್ರ ನನ್ಗೆ ಅಡ್ಜಸ್ಟ್ ಆಗ್ತಾರ? ಎಲ್ಲ ಅಡ್ಜಸ್ಟ್ ಆಗ್ತಾರೆ. ಏನ್ ಹೆಸರು? ಇವ್ನ ಯಾರೋ ಓಮ ಗಿಮ್ ಅನ್ಕೊಂಡು ಕುದುರೆ ಲಾಲ ಒಳಗ್ ಬಿಟ್ಟಿದ್ರೆ ಡೈರೆಕ್ಟ್ರು ಪ್ರೊಡ್ಯೂಸರ್ ತರ ಕಾಣ್ತಾನೆ ಇಲ್ಲ. ಪ್ರೊಡ್ಯೂಸರ್ ಅಂದ್ರೆ ಏನ್ ಕಂತ ನೋಡ ಕತ್ತು ನೇತಕ ಓಡಾಡ್ತಾರೆ. ಸರಿ, ಇದಕ್ಕಿಂತ ಯಾವ್ದು ಮಾಡಿದಿರಿ? ಯಾವನಿಗೆ ಗೊತ್ತು? ನೀನ್ ಪಿಕ್ಚರ್ ಮಾಡಿದೆ, ನಿಂಗೆ ಗೊತ್ತಿಲ್ಲ ಯಾವ್ದು ಅಂತ. ಅದೇ ಕಣಯ್ಯ, ಯಾವನಿಗೆ ಗೊತ್ತು? ಯಾವನಿಗೆ ಗೊತ್ತು ಅಂದ್ಮೇಲೆ ನೀನ್ ಯಾಕೆ ಒಳಗ್ ಬಂದೆ? ನಿನ್ ಡೈರೆಕ್ಟರ್ ತಾನೆ, ಹೇಳ ಏನ್ ಹೆಸರು? ನಾನ್ ಡೈರೆಕ್ಷನ್ ಮಾಡಿರೋ ಪಿಕ್ಚರ್ ಹೆಸರೇ ಯಾವನಿಗೆ ಗೊತ್ತು? ಫಸ್ಟ್ ಹೇಳ್ಬೇಕು ತಾನೆ ಇದ. ಅಯ್ಯೋ, ಯಾವ್ದಾದೊಂದು ಕತೆ ಇದ್ರೆ ಹೇಳಪ್ಪ.
ಯಾವ ರೀತಿ ಕತೆ ಬೇಕು ಕೇಳಿ ಹೇಳ್ತೀನಿ. ಅಲ್ಲ ಯಾವ್ದಾರು ಒಳ್ಳೆ ಕತೆ ಇದ್ರೆ ಹೇಳಪ್ಪ, ಇವತ್ತು ಎತ್ಕೊಂಬೋಣ. ಲವ್ ಸ್ಟೋರಿ. ಸಿಕ್ಕಾಪಟ್ಟೆ ಕುಯ್ದು ಕುಯ್ದು ಊರಿನ ಹಳ್ಳ ಬಿಡಿಸ್ತಾರೆ. ಹೇಗಿದೆ ನನ್ ಕತೆ? ಸೂಪರ್, ಸೂಪರ್ ಆಗೈತೆ. ಪಕ್ಕ ಕಿತ್ಕೊಂಡು ಹೊಂಟೋಯ್ತದೆ. ಚೆನ್ನಾಗಿದೆಯಲ್ಲ ಕತೆ? ಆದ್ರೆ ಬಡ್ಜೆಟ್ ಜಾಸ್ತಿ ಆಯ್ತಲ್ಲ. ಜಾಸ್ತಿ ಆಯ್ತಲ್ಲ? 2 ಎಕರೆ ಮಾರ್ತಾರ ಬಿಡ್ರಿ ರೇ. ನೀವೇನು ಭಯ ಪಡ್ಬೇಡಿ, 70 ಲಕ್ಷದಲ್ಲಿ ಮುಗಿಸ್ಬಿಡ್ತೀನಿ. ಅದಕ್ಕೂ 4 ಎಕರೆ ಮಾರ್ಬೇಕಲ್ಲ. ಸರ್ ಈ ಪಿಕ್ಚರ್ ಹೆಸರು ಕೆರೆಗೆ ಆಹಾರ. ರೇ ಅದಾಗ್ಲೇ ಬಂದೋಯ್ತಲ್ರಿ. ಬ್ಯಾಡ ಬಿಡಿ, ಕೆರೆಗೆ ಆಹಾರ ಅಂತ ಇಟ್ಕೊಂಡ್ರಾಯ್ತು. ಸೂಪರ್ ಆಗಿರ್ತದೆ. ಒಳ್ಳೆ ಚೇಂಜಸ್, ಒಳ್ಳೆ ಚೇಂಜಸ್. ಸೂಪರ್ ಆಗಿದೆ ಕತೆ. ನಾಳೆನೇ ಶೂಟಿಂಗ್ ಇಟ್ಕೊಂಬೋಣ. ನಾಳೆಯಿಂದ ಆಗಲ್ಲ. ಯಾಕೆ? ಯಾಕಂದ್ರೆ ಡೈರೆಕ್ಟರ್ ಸತ್ತೋದ್ನೆಲ್ಲ ಅವ್ನ್ ತಿಥಿ. ಅದೆಲ್ಲ ಅವ್ರು ದುಡ್ಡು ಕೊಟ್ಟಿದೀವಿ, ಅವ್ರವ್ರ ಮನೇದು ಅವ್ರು ನೋಡ್ಕೋತಾರೆ. ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡದೆ. ಹಾ, ನಾಳೆಯಿಂದ ಶುರು ಹಚ್ಕೊಂಡ್ಬಿಡಿ ಡೈರೆಕ್ಟ್ರೆ. ಕ್ಯಾಮ್ರಾ ಆಕ್ಷನ್. ಅದು ಅಲ್ಲಿ ನೋಡಿ, ಅಲ್ಲಿ. ಡೈರೆಕ್ಟ್ರೆ, ಒತ್ತು ಮುಳುಗಕ್ ಮುಂಚೆ ನೀವು ಶೂಟಿಂಗ್ ಎತ್ಬಿಟ್ರೆ ನಾವು ಸುರಕ್ಷಿತ. ನೀವೇನು ಓರಿ ಮಾಡ್ಬೇಡಿ. ಶಾರ್ಟ್ ಬೈ ಶಾರ್ಟ್ ಪಟ 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 ಅಂತ ತೆಗೆದು ಬಿಡ್ತೀನಿ. ಕಡ್ಡಿ ಕರ್ಪೂರ ಕುಂಬಳಕಾಯಿ ಎಲ್ಲ ರೆಡಿ ಇದೆಯೇನಪ್ಪ? ಅಯ್ಯೋ ನಾವೇನ್ ಆಯ್ದ ಪೂಜೆನ ಮಾಡ್ತಾ ಇದ್ವಿ. ಪಿಕ್ಚರ್ ಜಲ್ದಿ ಸ್ಟಾರ್ಟ್ ಮಾಡಿ. ಓಪನಿಂಗ್ ಶಾಟ್ ಏನು ಅಂತ ಹೇಳ್ಬಿಟ್ರೆ ನಾನು ಹೋಗಿ ಲೈಟ್ ಅಲ್ಲಿ ಹಾಕೊಂಡ್ಬಿಡ್ತೀನಿ. ಲೈಟ್ ಹಾಕ್ತೀಯಾ? ಅದೇ ರಿಫ್ಲೆಕ್ಟರ್ ಅಲ್ಲಿ ಹಾಕೊಂಡ್ಬಿಡ್ತೀನಿ ಅಂದೆ. ಸರಿ ಏನಿಲ್ಲ. ಆಕ್ಷನ್ ಅಂದೇಟ್ಗೆ ಹೀರೋಯಿನ್ ಓಡ್ ಬಂದು ನೀರೊಳಗಡೆ ಪುಸ್ತಕ್ ಅಂತ ಬಿದ್ದು ಬಿಡ್ತಾಳೆ. ಓಕೆ ಸರ್, ರೆಡಿ. ಅಷ್ಟೇ ಅಲ್ರಿ, ಹೀರೋನು ಓಡ್ ಬಂದು ನೀರೊಳಗಡೆ ಡುಮುಕ್ ಅಂತ ಬಿದ್ದು ಬಿಡ್ತಾನೆ. ಹೀರೋನುವೆ ಅಲ್ಲಿ ಮುಗಿದೋಯ್ತು. ಪಿಕ್ಚರ್ ಮುಗಿದೋಯ್ತಾ? 30 ಶಾಟ್ ಮುಗೀತು ಕಣ್ರಿ. ರೀ ಡೈರೆಕ್ಟ್ರೆ, ಇದನ್ ಬಿಟ್ಟು ಬೇರೆ ಏನು ಮಾಡಕ್ ಹಾಕಿಲ್ವಾ? ರೀ ತಿರುಪ್ತಿ ಅವ್ರೆ, ಯಾವ ಶಾಟ್ ಯಾವಾಗ ತೆಗಿಬೇಕು, ಯಾವ ಶಾಟ್ ತೆಗೆದ್ರೆ ನ್ಯೂಸ್ ಆಗುತ್ತೆ ಅಂತ ನಿಮ್ಗಿಂತ ಚೆನ್ನಾಗಿ ನಾನು ಗೊತ್ತು. ಒಚ್ಚಿ ತೆಪ್ಪು ಕೂತ್ಕೋತೀರಾ? ಡೈರೆಕ್ಟ್ರೆ, ಏನಾರ ಮಾಡಿ ಹುಷಾರಾಗಿ ಮಾಡಿ, ಒಳ್ಳೇದಾಗಬೇಕಷ್ಟೇ. ಡೈರೆಕ್ಟ್ರೆ, ಯಾರನ್ ಬೇಕಾದ್ರೆ ಮುಳುಗಿಸ್ಕೊಳ್ಳಿ, ನಮ್ ಗೌಡ್ರು ಮುಳುಗಿಸ್ಕಳಿಸ್ಬಿಟ್ಟಿರ. ಹೌದಣ್ಣ. ಗೌಡ್ರೆ, ನೀವೇನು ವರಿನೇ ಮಾಡ್ಕೋಬೇಡಿ. ನಿಧಾನಕ್ಕೆ ಆನಂದವಾಗಿ ನೋಡ್ತಾ ಇರಿ. ಏನ್ನ ಶೂಟಿಂಗ್ ನ. ಅಯ್ಯೋ, ಹಿಂಗೆ ನೋಡ್ತಾ ಇರಿ ಅಂತ ನೋಡಿಸ್ಬಿಟ್ನಪ್ಪ ಒಬ್ಬ. ಗೌಡ್ರೆ, ನೀವು ನನ್ ನಂಬಿ, ನಾನು ಕ್ರಿಯೇಟಿವ್ ಡೈರೆಕ್ಟರ್. ಅದಕ್ಕೆ ಅಲ್ವಾ ನಿನ್ನ ಕರ್ಕೊಂಬಂದು ಕೆರೆ ಹತ್ರ ಬಿಟ್ಟಿರೋದು. ಇದೇನ್ ಲೊಕೇಶನ್? ಗೌಡ್ರೆ, ತಣ್ಣೀರ್ ಕೆರೆ. ರೇ, ಕೆರೆ ನೀರ್ ತಣ್ಣಗಿರ್ದೇನೆ ಬಿಸಿನೇ ಇರ್ತದೆ. ಲೇ, ಬಾಯಿ ಮುಚ್ಕೊಂಡ್ ಕೂತ್ಕೋತೀಯ ಸ್ವಲ್ಪ? ಏನ್ ಗೌಡ್ರೆ, ಇವನು 6 ತಿಂಗಳು ಗುಡ್ತಂತಾರ ಆಡ್ತಾನಲ್ಲ. ಲೇ, ಈ ಲೊಕೇಶನ್ ಹೆಸರು ತಣ್ಣೀರ್ ಕೆರೆ ಅಂತ. ಈ ಜನ್ಮದ ಜೋಡಿ ಎಲ್ಲ ಶೂಟಿಂಗ್ ಮಾಡ್ಲಿಲ್ವಾ? ಇಲ್ಲಿಯೇ ಮಾಡಿದ್ದು. ಸರ್ ಶೂಟಿಂಗ್ ನೋಡಕ್ ಬಂದಿದ್ ನೀವು? ರೀ, ಆ ಪಿಕ್ಚರ್ ಗೆ ಹೊಸ ಡೈರೆಕ್ಟರ್ ಕಣ್ರಿ ನಾನು. ಹೋಗ್ರಿ ಶೂಟಿಂಗ್ ಮಾಡಿ. ಓ, ನೀನ್ ಶೂಟಿಂಗ್ ಮಾಡು, ನಾವೇನ್ ಮಾಡಮ್ಮ? ಪಾರ್ಲೆಟ್ ಪ್ರಕಾಶ್ ಅವರೇ ಬನ್ನಿ, ಎಲ್ಲ ಶೂಟಿಂಗ್ ಮಾಡೋಣ. ಹುಷಾರಾಗಿ ಎತ್ಕೊಳ್ರಪ್ಪ. ಸೀನು ಬ್ಯೂಟಿಫುಲ್ ಆಗಿ ಬರ್ಬೇಕು ಅಷ್ಟೇ. ತೆಗೆದ್ರೆ ಚೆನ್ನಾಗಿ ಬರ್ತದೆ ರೀ, ನಾನ್ ತೆಗಿಯಕ್ಕೆ ಕಣ್ರಿ ಬಂದಿರೋದು. ಏನಮ್ಮ, ಎಲ್ಲ ರೆಡಿ ಇದೆಯಾ? ರೆಡಿ ಸರ್. ಬಾಯ್ಲಿ. ಅವನ್ ಯಾವನೇ ಮೇಕಪ್ ಮ್ಯಾನು? ಇಲ್ಲೆಲ್ಲ ಸ್ಕ್ರಾಚಸ್ ಇದೆಯಲ್ಲಮ್ಮ. ಏನ್ BMW ಗಾಡಿ ಇದು ಕ್ರಾಚಸ್ ಆಗಕ್ಕೆ? ಮೂತಿ ನೋಡು, ಕ್ರಾಚಸ್ ಸರ್ ಅದು. ಏನೋ ಈಗ ಡೈಲಾಗ್ ರೆಡಿನಾ? ಎಲ್ಲ ರೆಡಿ ಇದೆ. ನೋಡಮ್ಮ ಗಂಗೆ, ನೀನು ಓಡ್ ಬಂದು ನೀರೊಳಗಡೆ ಧುಮುಕ್ಬೇಕು. ನೋಡಪ್ಪ ಹೀರೋ, ನೀನು ಓಡ್ ಬಂದು ಗಂಗೆ 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 ನಿನ್ನ ನೀರು ಪಾಲಾಗಕ್ ಬಿಡಲ್ಲ ಅಂತ ಹೇಳ್ಬೇಕು ಸರ್. ಅದೇ ಗಂಗೆ, ನೀನು ಗಂಗೆ ಪಾಲಾಗಕ್ ಬಿಡಲ್ಲ ಅಂತ ಓಡ್ ಬಂದು ನೀರೊಳಗಡೆ ಧುಮುಕ್ಬೇಕು. ಏನಮ್ಮ, ನಿನ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಸ್ವಿಮ್ಮಿಂಗ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್ ಸರ್. ನಾಟಿ. ಏನಪ್ಪ, ನಿನ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಅಯ್ಯೋ ಸಾರ್, ನಂಗೆ ನೀರ್ ಕಂಡ್ರೆ ಆಗಲ್ಲ ಸಾರ್. ಜಲಗಂಡ ದೋಷ ಇದೆ ಸರ್ ನೀರಲ್ಲಿ. ಕೆಳಗಂಡ ದೋಷನ? ಅಯ್ಯೋ, ಜಲಗಂಡ ದೋಷ ಸರ್. ಹೀರೋ ಅಂದ್ಮೇಲೆ ಕೆರೆಗೂ ಆಡ್ಬೇಕು, ಕುದುರೆ ಮೇಲೂ ಕೂತ್ಕೋಬೇಕು, ಅವಕ್ಕೆಲ್ಲ ಎದುರ್ಕಬಾರ್ದು ಕಣೆ. ಯಾವ ಸೀಮೆನೆಯ? ಈಗ ಪೂಜೆಗೆಲ್ಲ ರೆಡಿ ಇದೆಯಲ್ಲ? ಅಯ್ಯೋ, ಈ ಪಿಕ್ಚರ್ ನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ ಡೈರೆಕ್ಟರ್ ಅವ್ನ್ ಗೊತ್ತಾಕನ್ಬಿಡ. ಈಗ ಮತ್ತೆ ಶುರು ಆಗಿರೋದು. ಪೂಜೆ ಗೀಜೆ ಏನ್ ಬೇಡ, ಹಂಗೆ ಮೆತ್ತಿಗೆ ಸುಳಚ್ಕೊಂಡ್ಬಿಡಿ. ಹಂಗಂತೀಯ? ಓಕೆ ಓಕೆ ಓಕೆ. ಪೂಜೆ ಮಾಡ. ಏನಪ್ಪ ಹೀರೋ, ನೀರೊಳಗಡೆ ಬೀಳಕ್ಕೆ ರೆಡಿನಾ? ಸಾರ್, ನೀರ್ ನೋಡ್ತಿದ್ದಂಗೆ ನನ್ ಬಾಯಲ್ಲಿರೋ ನೀರೆಲ್ಲ ಒಣಗೋಗ್ಬಿಟ್ಟು 2ನೇ ಹೆಂಡತಿಗೆ ಜ್ಞಾಪಕ ಬಂತ ಸರ್. 2ನೇ ಹೆಂಡ್ತಿನ? ಹಂಗಾರ ಮೊದಲನೇ ಹೆಂಡ್ತಿ? ನನ್ ಫಸ್ಟ್ ಪಿಕ್ಚರ್ ನೀಲಿ ಬಾನು ಖಾಲಿ ಜೇಬು ಶೂಟಿಂಗ್ ಕರ್ಕೊಂಡ್ ಬಂದಿದ್ದೆ ಸರ್. ಪ್ಯಾಕಪ್ ಆದ್ಮೇಲೆ ವಿಲನ್ ಜೊತೆ ಓಡಬಿಟ್ಲು. ಲೇ ಡಬ್ಬ, ನೀನ್ ಜೀವನದಲ್ಲಿ ಆಲ್ರೆಡಿ ಹಳ್ಳಕ್ ಬಿದ್ದಿದ್ಯಾ, ಇನ್ನ ನೀರಿಗ್ ಬೀಳಕ್ಕೆ ಯಾಕೋ ಭಯ? ನೀವ್ ಯಾವ ಸೀಮೆ ಹೀರೋಗಳು? ನೋಡೋ, ನಾನ್ ಹೆಂಗ್ ಬೀಳೋದು ಅಂತ ತೋರಿಸ್ತೀನಿ, ನೀನ್ ನೋಡ್ಕೋ ಸರಿಯಾಗಿ. ಸರ್ ಬೇಡ ಸರ್, ಡೂಪ್ ಹಾಕ್ಬಿಡೋಣ ಸರ್. ಫೈಟರ್ಸ್ ನ ಕರ್ಸ್ಬಿಡೋಣ ಸರ್. ರೀ, ನಾನು ಕ್ರಿಯೇಟಿವ್ ಡೈರೆಕ್ಟರ್ ರೀ. ಹೀರೋ ಏನ್ ಮಾಡಕ್ ಆಗಲ್ವೋ ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಅದೇ ನನ್ ಸ್ಪೆಷಾಲಿಟಿ. ಬಾರಮ್ಮ, ನಾನ್ ಹೆಂಗ್ ಬೀಳೋದು ಅಂತ ತೋರಿಸ್ತೀನಿ. ಎಂತ ಕ್ರಿಯೇಟಿವ್ ಡೈರೆಕ್ಟರ್. ಮಜ್ಜಿಗೆ ತಗೊಳ್ಳಿ.
ಲವ್ ಕೆರೆ ನೀರೇನಾರ ಹಾಕಿ ಇಲ್ಲ ಸರ್ ಬಿಸ್ಲರಿ ಹಾಕಿದ್ದೀನಿ. ಹಾ ಹುಷಾರಪ್ಪ. ಗೌಡ್ರೆ ಹಾ ಆ ಒಯ್ಯನ್ ನೋಡ್ತಾ ಇದ್ರೆ ಯಾಕೋ ಕೆಲಸ ಕೆಡ್ತದೆ ಅನ್ಸ್ತದೆ. ಹೋಗ್ ತಡೀರಿ ಒಂಚೂರು. ಲೇ ಮುಚ್ಕೊಂಡಿರಲ್ಲ ಬಾಯ. ಕ್ರಿಯೇಟಿವ್ ಡೈರೆಕ್ಟರ್ ಕಲ ನೋಡ್ಲಾ ಹೆಂಗ್ ಕೆಲಸ ಮಾಡ್ತಾವನೆ ನೋಡ್ಲಾ. ನೋಡು ನಾನು ಯಾವ ಪೋರ್ಷನ್ ಅಲ್ಲಿ ಬೀಳ್ತೀನೋ ಅದೇ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಬೀಳಕ್ಕೆ ಆ ಹೀರೋಗೆ ಹೇಳು. ಸರಿ ಸರ್. Okay? ಓಕೆ ಸರ್. ಏನಯ್ಯ ಈ ಚಿಕ್ಕ ಚಿಕ್ಕ ಶಾಟ್ಗಳೆಲ್ಲ ಮಾಡಕ್ಕೆ ಹೀರೋಗಳೆಲ್ಲ ಎದುರ್ಕೋತವೆ. ಏನಿಲ್ಲ ನಾನು ಯಾವ ಪೋರ್ಷನ್ ಅಲ್ಲಿ ಬೀಳ್ತೀನಿ ಅದೇ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಬೀಳಕ್ಕೆ ಅವ್ನ್ಗೆ ಹೇಳ್ಬೇಕು. ಸರಿ ಸರ್. ಓಕೆ ಸರ್. ಆಕ್ಷನ್. ಅಯ್ಯೋ ನಮ್ ಡೈರೆಕ್ಟ್ರು ಎಲ್ಲ ಬಿದ್ದವನ್ ಬರ್ಲೇ ಇಲ್ಲ. ಕೆರೆ ಒಳಗೆ ಏನಾದ್ರೂ ಕ್ರಿಯೇಟ್ ಮಾಡ್ತಿರ್ಬೇಕಿರಿ. ಸರ್ ನಮ್ ಡೈರೆಕ್ಟರ್ ಬಿದ್ದವ್ರ ಮೇಲ್ ಬರ್ಲೇ ಇಲ್ಲ. ನೋಡ್ದು ಪ್ರೊಡ್ಯೂಸರ್ ಕರೀರಿ. ಬಾಲ ಬಾಲ ನೋಡೋಣ. ಬರ್ಲಾ 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 ಬರ್ಲಾ. ಏನು ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಾರಲ್ಲ. ಡೈರೆಕ್ಟರ್ ನೀರು ಬಿದ್ದವನ್ ಮೇಲ್ ಬರ್ಲೇ ಇಲ್ಲ. ನೀರಲ್ಲಿ ಬಿದ್ರಲ್ಲ ಒಳಗೆ ನಳ್ಳಿ ಗಿಳ್ಳಿ ಸಿಕ್ಕಿರ್ಬೇಕು, ಹಿಡಿತಾ ಇರ್ಬೋದು. ಕರ್ಕೊಂಬರುವಾಗ ನನಗೀಜ್ ಬರಲ್ಲ ಸರ್. ಅಯ್ಯೋ ಬಿದ್ದೋನ್ ಬರ್ಲೇ ಇಲ್ವಾ? ಇಲ್ಲ ಸರ್. ಅವ್ನ್ ಬದುಕಿದ್ರ ತಾನೆ ಬರಕ್ಕೆ. ಅಯ್ಯೋ ಅವ್ನ್ ಯಾರೋ ಮುರಳಿ ಮೋಹನ ಡೈರೆಕ್ಟ್ರು ನಾನು ಪಿಕ್ಚರ್ ತೆಗಿತೀನಿ ಅಂತ ಪರಪಾದೆ ಕುಚ್ಚೋದ. ಇವ್ನ ಯಾರ ಕ್ರಿಯೇಟ್ ಮಾಡ್ತೀನಿ ಅಂತ ಕೆರೆಗೆ ಬಿದ್ದು ಸತ್ತೋಗಿ ನನ್ನ ಮುಳುಗಿಸ್ಬಿಟ್ರಲ್ಲೋ. ಅಯ್ಯಯ್ಯೋ ನಾನು ಯಾವಾಗ್ಲೂ MLA ಸೀಟ್ಗೆ ನಿಂತ್ಕೊಳ್ಳೋದು, ಯಾವಾಗ್ಲೂ MLA ಆಗೋದು. ಲೋ ಡೈರೆಕ್ಟ್ರು.